ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದಂದ್ರೆ ಒಗ್ಗರಣೆ ಮೊಸರನ್ನ. ಹಾಗೆ ಇದು ತುಂಬಾ ರುಚಿ ಇರುತ್ತೆ. ಹಾಗೆ ಊಟದ ಜೊತೆ ಈ ಮೊಸರನ್ನ ತಿಂದ್ಬಿಟ್ರೆ ಹೊಟ್ಟೆನೂ ತುಂಬುತ್ತೆ, ಹೊಟ್ಟೆನೂ ತಂಪಾಗಿರುತ್ತೆ. ಇದಕ್ಕೆ ನಾನು ಕಂಟ್ರೋಲ್ ಅಕ್ಕಿ ಅನ್ನ ಯೂಸ್ ಮಾಡ್ತಿದ್ದೀನಿ. ಮೊಸರನ್ನಾಗಿ ಮೆತ್ತಗೆ ಇರಬೇಕು ರೈಸು. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಮೊಸರನ್ನ ಅಂತ ತುಂಬಾ ಇಷ್ಟ ಎಲ್ಲರಿಗೂ. ಹೀಗೆ ಮಾಡ್ಕೊಂಡು ತಿಂದರೆ 1 ಚಮಚ ತಿನ್ನೋರು 2 ಸ್ಪೂನ್ ತಿಂತೀರಾ. ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಶುಂಠಿನ ಹಾಕ್ಕೊಂಡು ಕುಟ್ಟುಣಿಗೆ ಒಳಗೆ ಜಜ್ಕೋತೀನಿ ರೀ. ಬೇಕಾದರೆ ನೀವು ಮಿಕ್ಸಿ ಮಾಡ್ಕೋಬೋದು. ಸ್ವಲ್ಪ ಲೈಟಾಗಿರಬೇಕು, ಪೂರ್ತಿಯಾಗಿ ಸಣ್ಣ ಆಗಬಾರ್ದು. ನೋಡಿರಿ, ಇಷ್ಟ ಆದರೆ ಸಾಕು. ಈಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊತೀನಿ ರೀ. ನನಗಂತೂ ಮೊಸರನ್ನ ಅಂದರೆ ತುಂಬಾ ಇಷ್ಟ. ಹಾಗೆ ನೀವು ನಾರ್ಮಲಾಗಿ ಮೊಸರನ್ನ ತಿನ್ನೋ ಬದಲು ಈಗ ಒಂದು ಲೈಟಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮೊಸರನ್ನ ಮಾಡ್ಕೊಂಡು ತಿಂದರೆ ಮುಗೀತು. 1 ಸ್ಪೂನ್ ತಿನ್ನೋರು 2 ಸ್ಪೂನ್ ತಿಂತೀರಾ. ಹೊಟ್ಟೆನೂ ತುಂಬುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಹೊಟ್ಟೆನೂ ತಂಪಾಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಇನ್ನೂ ಮೊಸರನ್ನ ಆದರೂ ತುಂಬಾ ಇಷ್ಟ ಎಲ್ಲರಿಗೂ. ಈಗ ನೋಡಿರಿ, ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೋತೀನಿ ರೀ. ಕರಿಬೇವು ಚಟಪಟ ಆದಮೇಲೆ ಸಾಸಿವೆ 1 ಸ್ಪೂನು, ಚಿಟಿಕೆಯಷ್ಟು ಹಿಂಗೆ ಹಾಕೋತೀನಿ ರೀ. ಜಾಸ್ತಿ ಮೊಸರನ್ನ ಹಾಗೆ ಮಜ್ಜಿಗೆ ಸಾಂಬಾರಿಗೆ ಹಿಂಗನ್ನ ಯೂಸ್ ಮಾಡ್ತೀನಿ, ರುಚಿ ಬರುತ್ತೆ. ಹಾಗೆ ನಾನು 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಹಾಕೋತೀನಿ ರೀ. ಈಗ ನಾನು ಲೈಟಾಗಿ ಜಚ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕೋತೇನೆ ರೀ. ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಬೇಕಾದರೆ ಹಾಕ್ಕೋಬೋದು. ಇದು ಪೂರ್ತಿಯಾಗಿ ಆರಲಿ, ಬಿಸಿ ಇದ್ದಾಗ ಮೊಸರು ಹಾಕ್ಬಾರ್ದು. ಈಗ ನೋಡಿರಿ, ಪೂರ್ತಿಯಾಗಿ ಆ ರೀತಿ 1 ಕಪ್ಪಷ್ಟು ಮೊಸರು ಹಾಕ್ಕೊಂಡೇನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಮೆತ್ತಗೆ ಅನ್ನ ಮಾಡ್ಕೊಂಡಿದ್ನೆಲ್ಲ ಅನ್ನ ಹಾಕೋತೇನೆ ರೀ. ನಾನು ಜಾಸ್ತಿ ಮೊಸರನ್ನ ಮಾಡಾಕತ್ರ ಕಂಟ್ರೋಲ್ ಅಕ್ಕಿ ಅನ್ನನ ಹಾಕೋತೀನಿ ರೀ. ಈಗ ಕೊತ್ತಂಬರಿ ಹಾಕೋತೀನಿ ರೀ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡಿಕೊಂಡು ಇದನ್ನು ಮಧ್ಯಾಹ್ನ ಊಟಕ್ಕೆ ಒಗ್ಗರಣೆ ಮೊಸರನ್ನ ಅಂತ ತಿಂದರೆ ಹೊಟ್ಟೆನೂ ತಂಪಿರುತ್ತೆ, ಹಾಗೆ ಹೊಟ್ಟೆನೂ ತುಂಬಾ ಬಿಸಿಲು. ಮಧ್ಯಾಹ್ನ ನೀವು ಊಟಕ್ಕೆ ಈ ಒಗ್ಗರಣೆ ಮೊಸರನ್ನ ಮಾಡ್ಕೊಂಡು ತಿನ್ನಿರಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಹಾಗೆ ತುಂಬಾ ರುಚಿ ಇರುತ್ತೆ, ಹೊಟ್ಟೆಗೂ ತಂಪು. ಹಾಗೆ 1 ಚಮಚ ತಿನ್ನೋರು 2 ಚಮಚ ತಿಂತೀರಾ. ಮೊಸರನ್ನ ಯಾರ್ಯಾರಿಗೆ ಇಷ್ಟ ನೋಡ್ರಿ, ಈ ರೀತಿ ಮಾಡ್ಕೊಂಡು ತಿನ್ರಿ, ಇಷ್ಟಪಟ್ಟು ತಿಂತೀರಾ. ಹಾಗೆ 1 ಉಪ್ಪಿನಕಾಯಿ ಇದ್ರಂತೂ ಮುಗಿದೋಯ್ತು, ಇನ್ನೂ ಬೇಡ. ಈ ಮೊಸರನ್ನ ಅಂದಿದ್ರೆ ಸಾಕು. ಹೀಗೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್.